ಅಗ್ರಹಾರದ ಜಾಮರ್ನಿಂದ ಜನರಿಗೆ ಸಂಕಷ್ಟ. ಜೈಲಿನ ಜಾಮರ್ ಸಮಸ್ಯೆಗೆ ಹೊಸದಾಗಿ ಪರಿಹಾರ ಸಿಗುತ್ತಾ? ಹೊಸ ಟೆಕ್ನಾಲಜಿ ಮೊರೆ ಹೋಗುತ್ತಾ ರಾಜ್ಯ ಸರ್ಕಾರ? ಪರಪ್ಪನ ಅಗ್ರಹಾರದ ಸುತ್ತಮುತ್ತ ಹೋದ್ರೆ ನೆಟ್ವರ್ಕ್ ಸಿಗೋದಿಲ್ಲ. ಜೈಲು ಜಾಮರ್ ಸಮಸ್ಯೆಗೆ ಜಿಯೋ ಫೆನ್ಸಿಂಗ್ ಪರಿಹಾರ. ಈಗ ಹೊಸದಾಗಿ ಬಂದಿರುವ ಡಿಜಿಟಲ್ ಫೆನ್ಸಿಂಗ್ ಟೆಕ್ನಾಲಜಿ ಬಗ್ಗೆ ಸಿಐಡಿ ಸೈಬರ್ ಸೆಲ್ ನಿಂದ ತಿಳಿದು ಬಂದಿದೆ. ದೆಹಲಿಯ ಖಾಸಗಿ ಕಂಪನಿಯ ಆವಿಷ್ಕಾರವನ್ನ ಸಿಐಡಿ ಪರಿಶೀಲಿಸಿದೆ. ಕೆಲ ದಿನಗಳ ಹಿಂದೆ ದೆಹಲಿಗೆ ಹೋಗಿ ಸಿಐಡಿ ತಂಡ ಬಂದಿದೆ. ಜಿಯೋ ಫೆನ್ಸಿಂಗ್ ಮಾರ್ಕ್ ಮಾಡಿದ ಜಾಗಕ್ಕೆ ನೆಟ್ವರ್ಕ್ ಸಿಗಲ್ಲ. ಮಾರ್ಕ್ ಮಾಡಿದ್ದು ಬಿಟ್ಟು ಉಳಿದೆಡೆ ಮೊಬೈಲ್ ನೆಟ್ವರ್ಕ್ ಸಿಗುತ್ತೆ. ಹೊಸ ಟೆಕ್ನಾಲಜಿ ವರ್ಷಕ್ಕೆ 2 ಕೋಟಿಗೂ ಅಧಿಕ ಹಣ ಖರ್ಚಾಗುತ್ತೆ. ಇದರಿಂದ ಪರಪ್ಪನ ಅಗ್ರಹಾರ ಸುತ್ತಮುತ್ತಲ ಜನರಿಗೆ ಅನುಕೂಲ ಆಗುತ್ತೆ. ಪರಪ್ಪನ ಅಗ್ರಹಾರದ ಸುತ್ತಮುತ್ತ ನೆಟ್ವರ್ಕೇ ಇರೋದಿಲ್ಲ. ಯಾಕಂದ್ರೆ ಜೈಲಲ್ಲಿ ಅಳವಡಿಸಿರೋ ಜಾಮರ್ನಿಂದ ಆಂಬ್ಯುಲೆನ್ಸ್ ಬುಕ್ ಮಾಡಬೇಕು ಅಂದ್ರೂ ನೆಟ್ವರ್ಕ್ ಸಿಗೋದಿಲ್ಲ ಅಂತ ಈ ಹಿಂದೆ ಅಲ್ಲಿನ ಜನರು ಪ್ರತಿಭಟನೆ ಕೂಡ ಮಾಡಿದ್ರು. ಈಗ ಕೊನೆಗೂ ಹೊಸ ಟೆಕ್ನಾಲಜಿಯಿಂದ ಈ ಸಮಸ್ಯೆಗೆ ಮುಕ್ತಿ ಸಿಗುವಂತಹ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಆದ್ರೆ ಈ ಟೆಕ್ನಾಲಜಿ ಅಳವಡಿಕೆಗೆ 2 ಕೋಟಿ ಹಣ ಬೇಕಾಗುತ್ತೆ. ಜೈಲರ್ಸ್ ಜಾಮರ್ ಸಮಸ್ಯೆಗೆ ಜಿಯೋ ಫೆನ್ಸಿಂಗ್ ಪರಿಹಾರಕ್ಕೆ ಈಗ ಸಿಐಡಿ ಸೈಬರ್ ಸೆಲ್ ಮುಂದಾಗಿರೋದು. ದೆಹಲಿಯ ಖಾಸಗಿ ಕಂಪನಿಯ ಆವಿಷ್ಕಾರವನ್ನ ಈಗಾಗಲೇ ಸಿಐಡಿ ಪರಿಶೀಲನೆ ಮಾಡಿದೆ. ಕೆಲ ದಿನಗಳ ಹಿಂದೆ ದೆಹಲಿಗೆ ಹೋಗಿ ಮಾತುಕತೆಯನ್ನು ನಡೆಸಿದಾರಂತೆ. ಜಿಯೋ ಫೆನ್ಸಿಂಗ್ ಮಾರ್ಕ್ ಮಾಡಿದ ಜಾಗಕ್ಕೆ ನೆಟ್ವರ್ಕ್ ಸಿಗಲ್ಲ, ಇನ್ನುಳಿದ ಜಾಗದಲ್ಲಿ ನೆಟ್ವರ್ಕ್ ಸಿಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.